ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಸ್ಪೆಷಲ್ ಆದ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಅದು ಮೆಂತೆ ಬಾತು. ಎಲ್ಲರೂ ಮೆಂತೆ ಬಾತ್ ಮಾಡ್ತಾರೆ, ಆದರೆ ಈ ಥರ ನೀವು ಒಂದು ಸಲ ಮಾಡಿ ನೋಡಿ. ಮೆಂತೆ ಬಾತಿಗೆ ಮೆಂತೆ ಮತ್ತು ಹಸಿ ಬಟಾಣಿ ಅಷ್ಟೇ ಹಾಕಿ ಮಾಡ್ತಾರೆ, ಆದರೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ನೋಡಿ ನೀವು ಈ ಥರ ಮನೇಲಿ ಮಾಡಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಮೆಂತೆ ಬಾತ್ ಮಾಡೋಕ್ಕೆ 1 ಕಟ್ ಅಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ 4, ಸ್ವಲ್ಪ ಕರಿಬೇವು, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟು, ಒಂದು ನವಿಲುಕೋಸು ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ 4, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಮಸಾಲೆ, ಮೆಂತೆ ಬಾತ್ಗೆ ಸ್ವಲ್ಪ ಮಸಾಲೆ ಹಾಕೋಕ್ಕೆ ಕಾಜು ತೊಗೊಂಡಿದ್ದೀನಿ, ಜೀರಿಗೆ, ಏಲಕ್ಕಿ 2 ಏಲಕ್ಕಿ, ಮತ್ತು ಚಕ್ಕೆ, ಲವಂಗ, ಮೆಣಸು, ಮತ್ತು ಮರಾಠಿ ಮೊಗ್ಗು, ಕಲ್ಲು ಹೂವು, ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇಲ್ಲಿ ಈ ಕಪ್ಪಿನ ಸೈಜಿಂದ 3 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನೆನೆಸಿದರೆ ನೀರು ಒಗ್ಗರಣೆಗೆ ಸ್ವಲ್ಪ ನೀರು ಕಮ್ಮಿನೇ ಹಿಡಿಯುತ್ತೆ. ನೆನೆಸಿಟ್ಟಿದ್ದೆ ಅಕ್ಕಿನ. ಈಗ ನೋಡಿ, ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಅದು ಕಾಯ್ದ ಮೇಲೆ ಜೀರಿಗೆ, 1 ಸ್ಪೂನ್ ಜೀರಿಗೆ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಜಾಸ್ತಿ ಬೇಡ ಫ್ರೆಂಡ್ಸ್. ನೋಡಿ, ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಈ ಕಡೆ ಇಟ್ಕೊಂಡಿದ್ದೀನಲ್ಲ ಮಸಾಲೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಕಾಜು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಚೇಂಜ್ ಆಗಿದೆ, ಕರಿಬೇವು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀವು ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಮೆಂತೆ ಬಾತು. ಟಿಫಿನಿಗಂತೂ ಹೇಳಿ ಮಾಡ್ತಿರೋದು. ಈಗ ನೋಡಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದು ಪಿಂಕ್ ಕಲರ್ ಇದ್ದದ್ದು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಆಮೇಲೆ ಅದಕ್ಕೆ ಇಲ್ಲೆಲ್ಲ ತರಕಾರಿ ಇಟ್ಕೊಂಡಿದ್ದಾನಲ್ಲ, ಆಲೂಗಡ್ಡೆ ಇಟ್ಕೊಂಡಿದ್ನಲ್ಲ, ಕ್ಯಾರೆಟು, ಅದೆಲ್ಲ ನವಿಲುಕೋಸು, ಬೀನ್ಸು, ಹಸಿ ಬಟಾಣಿ ಎಲ್ಲನೂ ನಿಧಾನಕ್ಕೆ ಒಂದೊಂದಾಗಿ ಹಾಕ್ಕೊಂಬಿಟ್ಟಿದ್ದೀನಿ. ನೋಡಿ, ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಹುರ್ಕೊಂಡ್ರೆ ಬಾತ್ ತಿನ್ನುವಾಗ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೇಯುತ್ತೆ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲೇ ಹುರ್ಕೋಬೇಕು ಈ ತರಕಾರಿನ. ಹೈ ಫ್ಲೇಮಲ್ಲಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕ್ರಂಚಿ ಆದಮೇಲೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು, ಯಾಕಂದರೆ ಈಗ ಸ್ವಲ್ಪ ಕ್ರಂಚಿ ಆದ್ವಲ್ಲ ತರಕಾರಿ ಎಲ್ಲ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಸೈಜ್ ಕಮ್ಮಿ ಆಗಬೇಕು, ಅಂದರೆ ಸ್ವಲ್ಪ ಹುರಿದ್ಬಿಟ್ಟು ಸಣ್ಣಗಾಗಬೇಕು. ಎಲ್ಲ ದಪ್ಪ ಇರೋದು ಕಡ್ಡಿ ಎಲ್ಲ ಸಣ್ಣ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇದ್ರ ಜೊತೆಯೇ ತುಂಬ ಚೆನ್ನಾಗಿ ಘಮ ಬರುತ್ತೆ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದು. ಈಗ ನೆನೆಸಿಟ್ಟಿದ್ನೆಲ್ಲ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಅಕ್ಕಿ ಎಲ್ಲ ಮಿಕ್ಸ್ ಮಾಡಬೇಕು ತರಕಾರಿ ಸೊಪ್ಪಿನ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಅಂದರೆ ಅದು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ನೀರು ಹಾಕಿದ್ದೀನಿ ಫ್ರೆಂಡ್ಸ್. 3 ಕಪ್ಪು ಅಕ್ಕಿ ತೊಗೊಂಡಿದ್ದೆ, 3 ಕಪ್ ಮೇಲೆ ಸ್ವಲ್ಪ ಒಂದು ಅರ್ಧ ಬಟ್ಟು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಅಷ್ಟೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಹಾಕ್ಕೋಬೇಡಿ, ಯಾಕೆಂದರೆ ಅಕ್ಕಿ ನಾನು ನೆನೆಸಿಟ್ಟಿದ್ದೆ ಅದಕ್ಕೆ. ಈಗ ನೋಡಿ, ಅದು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ, ಮತ್ತು ನಿಂಬೆಹಣ್ಣು ಜ್ಯೂಸು, ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೀಜ ತೆಗೆದು ಹಾಕ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ನೀರು ಹಾಕಬೇಡಿ ಫ್ರೆಂಡ್ಸ್. ಸ್ವಲ್ಪ ನೆನೆಕಿಟ್ಟಿದ್ವಲ್ಲ, ಸ್ವಲ್ಪನೇ ನೀರು ಹಾಕಬೇಕಾಗತ್ತೆ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರೋ ಘಮ ಘಮ ಅಂತಿರುತ್ತೆ ಇದು ಮೆಂತೆ ಬಾತು. ನೀವು ಇದೇ ಥರ ಮಾಡಿ. ನೀವು ಎಲ್ಲ ಮನೇಲಿ ಮಾಡ್ತೀರಾ, ಆದರೆ ಈ ಥರ ನೀವು ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನೋಡಿ, ಈ ಕಡೆ ಸ್ಪೆಷಲ್ ಆದ ಒಂದು ಕ್ವಿಕ್ಕಾಗಿ ಈಸಿಯಾಗಿ ನಾನು ಒಂದು ರಾಯ್ತ ತೋರಿಸ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ, 1 ಕಪ್ ಆಗೋಷ್ಟು, ಇಬ್ಬರಿಗೆ ಮಾಡುವಷ್ಟು ಇದು ರಾಯ್ತ, ಇಬ್ಬರು ತಿನ್ನುವಷ್ಟು. ಅದು ಚೆನ್ನಾಗಿ ತಿರುಗಿಸ್ಬೇಕು, ಗಂಟೆಲ್ಲ ಹೋದ್ಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ ಮತ್ತು ಕೊತ್ತಂಬರಿ. ಇದು ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಈ ಮೆಂತಿ ಬಾತಿಗೆ ಈ ಥರ ಸ್ಪೆಷಲ್ ರಾಯ್ತ ತುಂಬ ರುಚಿ ಬರುತ್ತೆ. ಸಕ್ಕರೆ ಹಾಕಿರ್ತೀವಲ್ಲ, ಖಾರ ಈ ಮಸಾಲೆ ಆ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಮನೆಯಲ್ಲೆಲ್ಲ ತಿನ್ನಿಸಿ. ಮತ್ತು ಟಿಫಿನ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಕಾಜು ಹಸಿ ಬಟಾಣಿ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಫ್ರೆಂಡ್ಸ್. ನಾನು ಈ ಥರ ಮಾಡಿದ್ದೀನಿ. ಈಗ 2 ವಿಸಲ್ ಕೂಗ್ಕೊಂಡ್ರೆ ಸಾಕು.
2 ವಿಸಲ್ ಸಾಕು, ಜಾಸ್ತಿ ಮಾಡಿದ್ರೆ ಸುಮ್ಮನೆ ಸಾಫ್ಟ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ. ಇನ್ನು ನೋಡಿ ಏರೆಲ್ಲ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಘಮ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಈ ಥರ ಮಾಡಿ. ಮೆಂತ್ಯ ಬಾತು ನೀವು ಮಾಡ್ತೀರಾ, ಎಲ್ಲರೂ ಬೇರೆ ಬೇರೆ ಮಾಡ್ತಾರೆ. ನಾನು ಈ ಥರ ಮಾಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ ನೋಡಿ. ನಾ ಮಾಡೋ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಘಮ ಬರ್ತಾಯಿತ್ತು. ಇಷ್ಟು ಚೆನ್ನಾಗಿ ಘಮ ಬರ್ತಾಯಿತ್ತು ಅಂದರೆ ನೀವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ ನೋಡಿ. ಅದು ಸ್ಪೆಷಲ್ ರಾಯ್ತ ಮಾಡಿದ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಚಿಪ್ಸ್ ಇಡ್ತಾ ಇದ್ದೀನಿ ನೋಡಿ. ಚಿಪ್ಸ್ ಜೊತೆ ಮೊಸರು ರಾಯ್ತ ಜೊತೆ ಮೆಂತ್ಯ ಬಾತು ಸಖತ್ತಾಗಿರುತ್ತೆ. ಯಾರೆಲ್ಲ ನನಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೋದಾನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹೊಸ ಹೊಸ ರೆಸಿಪಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.